ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ಲಿಕ್ಕೆ ಹೆಚ್ಚು ಪ್ರೋಟೀನ್ ಇರುವಂತ ತುಂಬಾ ರುಚಿಯಾದಂತ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ಈಗ ಒಂದೆರಡು ತಿಂಗಳು ಹಿಂದೆ ಸ್ವಲ್ಪ ಹಸಿಯಾದ ಅರಿಶಿಣದ ಕೊಂಬನ್ನ ತಂದಿಟ್ಕೊಂಡಿದ್ದೆ. ಅದನ್ನ ನೀರಿನಲ್ಲಿ ತೊಳೆದು ಒಂದೆರಡು ದಿನ ಇಟ್ಟರೆ ಸಾಕು, ಚೆನ್ನಾಗಿ ಮೊಳಕೆ ಬಂದ್ಬಿಡುತ್ತೆ. ನಂತರ ಕಟ್ ಮಾಡ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪಾಟ್ಗಳಿಗೆ ಹಾಕಿದ್ದೆ. ಹಾಗೆ ದಿನ ಸ್ವಲ್ಪ ತಣ್ಣೀರನ್ನ ಹಾಕೊಳ್ತಾ ಇದ್ದೆ. ನೋಡಿ, ಒಂದೆರಡರಿಂದ 3 ತಿಂಗಳಲ್ಲಿ ಈ ರೀತಿ ಅರಿಶಿಣದ ಗಿಡ ಚೆನ್ನಾಗಿ ಬಂದಿದೆ. ಈ ಅರಿಶಿಣದ ಗಿಡದ ಎಲೆನ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಅಷ್ಟೇ ಎಲೆ ಕಟ್ ಮಾಡ್ಕೊಂಡು ನೀರಿನಲ್ಲಿ ತೊಳೆದಿಟ್ಕೊಂಡು ಈ ರೀತಿ 2 ಭಾಗವಾಗಿ ಮಾಡಿಟ್ಕೊಳ್ಳಿ. ಅರಿಶಿಣದ ಎಲೆ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಬಾಳೆ ಎಲೆ ಕೂಡ ಉಪಯೋಗಿಸಬಹುದು. ಈ ರೀತಿ ಮನೆಯಲ್ಲೇ ಬೆಳೆದಂತ ಅರಿಶಿಣದ ಎಲೆ ಉಪಯೋಗಿಸ್ಕೊಂಡು ತಿಂಡಿ ಮಾಡೋದ್ರಿಂದ ಮನಸ್ಸಿಗಂತೂ ಬಹಳ ಖುಷಿ. ನೀವು ಒಂದ್ಸರಿ ಅರಿಶಿಣದ ಎಲೆ ಬೆಳೆಯಲಿಕ್ಕೆ ಟ್ರೈ ಮಾಡಿ ನೋಡಿ, ಸಣ್ಣ ಪಾಟಲ್ಲಿ ಕೂಡ ಬಂದ್ಬಿಡುತ್ತೆ. ಈಗ ಮತ್ತೊಂದು ಪಾತ್ರೆಗೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಈ ರೀತಿ ತುಂಬಾ ಬಿಸಿಯಾಗಿರುವಂತ ನೀರನ್ನ ಹಾಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ 2 ಕಪ್ ಅಷ್ಟು ತುಂಬಾ ಬಿಸಿ ಇರುವಂತ ನೀರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀರ್ ಹಾಕ್ಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ. ನಂತರ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ಈಗ 5 ನಿಮಿಷ ಆಗಿದೆ. ನಂತರ ಲಿಡ್ ಓಪನ್ ಮಾಡ್ಕೊಂಡು ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಳ್ಳಿ. ನೋಡಿ, ತುಂಬಾ ಗಟ್ಟಿಯಾಗಿರ್ಬಾರ್ದು ಅಥವಾ ತುಂಬಾ ತೆಳುವಾಗಿರ್ಬಾರ್ದು, ಆ ರೀತಿ ಕಲ್ಸಿಟ್ಕೊಳ್ಳಿ. ನಿಮ್ಗೇನಾದ್ರೂ ತುಂಬಾ ಗಟ್ಟಿ ಇದೆ ಹಿಟ್ಟು ಅನ್ಸಿದ್ರೆ ಮತ್ತೆ 1-2 ಟೇಬಲ್ ಸ್ಪೂನ್ ಅಷ್ಟು ತಣ್ಣೀರನ್ನ ಹಾಕೊಳ್ಳಿ. ತಣ್ಣೀರು ಅಥವಾ ಬಿಸಿ ನೀರನ್ನ ಈ ಸಮಯದಲ್ಲಿ ಉಪಯೋಗಿಸಬಹುದು. ಈಗ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೂ ನಾದಿಟ್ಕೊಳ್ಳಿ. ಹಾಗೆ ಈ ಹಿಟ್ಟು ಅಂಟಬಾರ್ದು ಕೈಗೆ ಅನ್ಸಿದ್ರೆ ಈ ರೀತಿ 1/2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಬೇಡ ಅಂತಂದ್ರೆ ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಉಪಯೋಗಿಸಬಹುದು. ತುಪ್ಪ ಹಾಕೋದ್ರಿಂದ ತಿಂಡಿ ಇನ್ನೂ ರುಚಿಯಾಗಿರುತ್ತೆ. ಈಗ ಮತ್ತೆ 1 ನಿಮಿಷ ಕೈಯಲ್ಲಿ ನಾದಿಟ್ಕೊಂಡ್ರೆ ಸಾಕು, ಹಿಟ್ಟು ರೆಡಿ ಆಗುತ್ತೆ. ಈಗ ಈ ಕಲ್ಸಿರುವಂತ ಹಿಟ್ಟನ್ನ ಲಿಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಉಪಯೋಗಿಸಬಹುದು. ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ತೆಗೆದಿಟ್ಕೊಂಡಿದ್ದೀನಿ. ನಂತರ ನೀರಿನಲ್ಲಿ 2 ಬಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಸಾಮಾನ್ಯವಾಗಿ ಕಡಲೆಬೇಳೆ ಉಪಯೋಗಿಸ್ತಾರೆ. ಕಡಲೆಬೇಳೆ ಆದ್ರೆ ಸಮಯ ಜಾಸ್ತಿ ಬೇಕು. ಹೆಸರು ಬೇಳೆ ಆದ್ರೆ 10 ನಿಮಿಷದಲ್ಲಿ ಹೆಸರು ಬೇಳೆ ಬೇಗ ನೆಂದ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಹೆಸರು ಬೇಳೆನ ಉಪಯೋಗಿಸ್ಕೊಂಡಿದ್ದೀನಿ. ಈಗ 2 ಕಪ್ ಅಷ್ಟು ತಣ್ಣೀರನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ನೆನೆಯಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ನೋಡಿ, 10 ನಿಮಿಷ ಆಗಿದೆ. ಹೆಸರು ಬೇಳೆನ ಈ ರೀತಿ ಬೆರಳಲ್ಲಿ ಕಟ್ ಮಾಡಿದ್ರೆ ಬೇಗ ಕಟ್ ಆಗ್ಬೇಕು, ಅಷ್ಟು ಸಮಯ ನೆನೆಸಿಟ್ಕೊಂಡ್ರೆ ಸಾಕು. ಈಗ ನೆನೆಸಿರುವಂತ ಹೆಸರು ಬೇಳೆನ ಈ ರೀತಿ ನೀರಿನಲ್ಲಿ ಶೋಧಿಸಿಟ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಈ ಹೆಸರು ಬೇಳೆನ ನಂತರ ಉಪಯೋಗಿಸ್ಕೊಳ್ಳೋಣ. ಇದೇ ಸಮಯದಲ್ಲಿ ಮಿಕ್ಸಿ ಜಾರ್ಗೆ 1 ಇಂಚಷ್ಟು ಉದ್ದದ ಶುಂಠಿ, 5 ಹಸಿರು ಮೆಣಸಿನಕಾಯಿ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಕಪ್ ಅಷ್ಟು ತೊಳೆದು ಕ್ಲೀನ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ನೀರನ್ನ ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ. ತುಂಬಾ ನುಣ್ಣಗೆ ರುಬ್ಲಿಕ್ಕೆ ಹೋಗ್ಬೇಡಿ, ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು. ನಂತರ ಮೊದಲೇ ನೆನೆಸಿಟ್ಟಂತ ಹೆಸರು ಬೇಳೆ ಹಾಕೊಳ್ತಾ ಇದ್ದೀನಿ. ಮೊದಲೇ ಹೇಳಿದಾಗೆ ಹೆಸರು ಬೇಳೆ ಹಾಕೋದ್ರಿಂದ ಈ ತಿಂಡಿ ತುಂಬಾನೇ ರುಚಿಯಾಗಿ ಬರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ, ಮತ್ತೆ ಬೇಗ ಕೂಡ ತಿಂಡಿ ರೆಡಿ ಆಗುತ್ತೆ. ಈಗ 3 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಇನ್ನೊಂದ್ಸರಿ ರುಬ್ಬಿಟ್ಕೊಳ್ಳಿ. ಈ ಸಮಯದಲ್ಲೂ ಅಷ್ಟೇ ತುಂಬಾ ನುಣ್ಣಗೆ ರುಬ್ಲಿಕ್ಕೆ ಹೋಗ್ಬೇಡಿ, ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ. ಈಗ ರುಬ್ಬಿರುವಂತ ಈ ಮಿಶ್ರಣನ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ, ಈ ರೀತಿ ಗಟ್ಟಿಯಾಗಿ ರುಬ್ಬಿಟ್ಕೊಳ್ಳಿ. ಹಾಗೆ ಈ ಸಮಯದಲ್ಲಿ ರುಚಿ ನೋಡಿ, ಸಪ್ಪೆ ಅನ್ಸಿದ್ರೆ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ. ಹಾಗೆ ಖಾರ ಇನ್ನೂ ಬೇಕು ಅನ್ಸಿದ್ರೆ ಸ್ವಲ್ಪ ಕಟ್ ಮಾಡಿರುವಂತ ಹಸಿರು ಮೆಣಸಿನಕಾಯಿ ಹಾಕೊಳ್ಳಿ ಅಷ್ಟೇನೆ. ಈಗ ಮೊದಲೇ ಕಲಸಿಟ್ಟಂತ ಅಕ್ಕಿ ಹಿಟ್ಟಿನ ಉಂಡೆನ ತೆಗೆದಿಟ್ಕೊಂಡಿದ್ದೀನಿ. ನಂತರ ಒಂದು ಪ್ಲಾಸ್ಟಿಕ್ ಹಾಳೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಅಕ್ಕಿ ಹಿಟ್ಟಿನ ಉಂಡೆ ಇಟ್ಟಿದ್ದೀನಿ. ನಂತರ ಮತ್ತೊಂದು ಪ್ಲಾಸ್ಟಿಕ್ ಹಾಳೆಯಿಂದ ಕವರ್ ಮಾಡಿಟ್ಕೊಳ್ಳಿ. ಈಗ ಸಣ್ಣದಾದ ತಟ್ಟೆ ಉಪಯೋಗಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಲಟ್ಸೋದ್ ಬೇಡ, ಮತ್ತೆ ತುಂಬಾ ಸುಲಭವಾಗಿ ತೆಳುವಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬಹುದು. ನೋಡಿ, ಬೇಗ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ತೆಳುವಾಗಿ ಹಾಳೆ ರೆಡಿ ಆಗಿದೆ. ನಿಧಾನಕ್ಕೆ ಪ್ಲಾಸ್ಟಿಕ್ ಹಾಳೆಯಿಂದ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ನೀಟಾಗಿ ರೌಂಡ್ ಶೇಪ್ ಅಲ್ಲಿ ಮತ್ತೆ ತೆಳುವಾಗಿ ಹಾಳೆ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಈ ರೀತಿ ಲಟ್ಟಿಸದೆ ಇದ್ರೂ ಕೂಡ ಸುಲಭವಾಗಿ ಈ ತಿಂಡಿನ ಮಾಡ್ಕೋಬಹುದು. ನಂತರ ನಿಧಾನಕ್ಕೆ ಅರಿಶಿಣದ ಎಲೆ ಮೇಲೆ ಹಾಳೆ ಇಟ್ಟಿದ್ರೆ ಈ ರೀತಿ ಮೊದಲೇ ಮಾಡಿಟ್ಟಂತ ಹೆಸರು ಬೇಳೆ ಮಿಶ್ರಣ ಹಾಕೊಂಡಿದ್ದೀನಿ. ಹಾಗೆ ನಿಧಾನಕ್ಕೆ ಎಡ್ಜಸ್ ನ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ರೌಂಡ್ ಶೇಪ್ ಅಲ್ಲಿ ಮಾಡಿಟ್ಕೊಂಡು ಎಡ್ಜಸ್ ನ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ. ಈಗ ನಿಧಾನಕ್ಕೆ ಬಾಳೆ ಎಲೆಯಿಂದ ಕವರ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಮತ್ತೊಂದು ತಿಂಡಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ರೌಂಡ್ ಶೇಪ್ ಅಲ್ಲೇ ಮಾಡ್ಬೇಕು ಅಂತೇನಿಲ್ಲ, ಈ ರೀತಿ ಉದ್ದವಾಗಿ ಕೂಡ ಮಾಡ್ಕೋಬಹುದು. ಎಲೆ ಯಾವ ಸೈಜ್ ಅಲ್ಲಿ ಇರುತ್ತೆ ಮತ್ತೆ ಯಾವ ಶೇಪ್ ಅಲ್ಲಿ ಇರುತ್ತೆ ಆ ರೀತಿ ಕೂಡ ಮಾಡ್ಕೋಬಹುದು. ನಿಮ್ಗೆ ಈ ರೀತಿ ಬೆರಳಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೋಬಹುದು ಅಥವಾ ತಟ್ಟೆ ಬಟ್ಲಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೋಬಹುದು. ಈಗ ನಿಧಾನಕ್ಕೆ ಪ್ಲಾಸ್ಟಿಕ್ ಹಾಳೆನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ತೆಳುವಾಗಿ ಹಾಳೆ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಇದನ್ನ ಬಾಳೆ ಎಲೆ ಮೇಲೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಒಂದು ಬಾಳೆ ಎಲೆ ಉಪಯೋಗಿಸಿದ್ರೆ ಈ ರೀತಿ ಉದ್ದವಾಗಿ ಹಾಳೆನ ಸ್ಪ್ರೆಡ್ ಮಾಡ್ಕೋಬಹುದು. ನಂತರ ಹೆಸರು ಬೇಳೆ ಮಿಶ್ರಣ ಹಾಕೊಂಡು ಈ ರೀತಿ ಎಡ್ಜಸ್ ನ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಬೇಯಿಸ್ಬೇಕಾದ್ರೆ ಒಡ್ಕೊಳ್ಳಲ್ಲ, ಮತ್ತೆ ತಿಂಡಿ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಷ್ಟೇನೆ. ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಒಂದು 4 ಕಪ್ ಅಷ್ಟು ತಣ್ಣೀರನ್ನ ಹಾಕೊಂಡಿದ್ದೀನಿ.
ಯಾವಾಗ ನೀರು ಬಿಸಿ ಆಗುತ್ತೆ ಅವಾಗ ಈ ರೀತಿ ಸಣ್ಣ ಸಣ್ಣ ತೂತ ಇರುವಂತ ಪ್ಲೇಟ್ ಇಟ್ಕೊಂಡಿದ್ದೀನಿ. ನಂತರ ಈ ಮಾಡಿಟ್ಟಂತ ಕಡುಬನ್ನ ಇಟ್ಟಿದ್ರೆ ಲಿಡ್ ಕ್ಲೋಸ್ ಮಾಡಿ 15 ನಿಮಿಷ ಉರಿನ ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ಳಿ. ಈಗ 15 ನಿಮಿಷ ಆಗಿದೆ. ಕೈಯಲ್ಲಿ ಮುಟ್ಟು ನೋಡಿದ್ರೆ ಕೈಗೆ ಅಂಟುತ್ತಾ ಇಲ್ಲ ಅಂತಂದ್ರೆ ಕಡುಬು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಂಡು ಈ ಪ್ಲೇಟ್ ಅನ್ನ ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ತುಂಬಾನೇ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ. ಈಗ ಈ ಮಾಡಿಟ್ಟಂತ ಒಂದು ಕಡುಬನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಯಾವ ರೀತಿ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ. ನೀವು ಈ ತಿಂಡಿನ ಹಾಗೇನಾದ್ರೂ ತಿನ್ಬಹುದು ಅಥವಾ ಚಟ್ನಿ ಮತ್ತೆ ತುಪ್ಪದ ಜೊತೆನಾದ್ರೂ ತಿನ್ಬಹುದು. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹೆಚ್ಚು ಪ್ರೋಟೀನ್ ಇರುವಂತ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ. ಕೇವಲ 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಹೆಸರು ಬೇಳೆಯಲ್ಲಿ ತಿಂಡಿ ಮಾಡಬಹುದು. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.